ನಿಮ್ಮ ಹೆಸರೇನಪ್ಪ? ರವಿಕುಮಾರ್. ಎಷ್ಟು ಏಜು? 32. ಯಾವ ಊರು ನಿಮ್ಮದು? ಮಧುಗಿರಿ, ತುಮಕೂರು ಡಿಸ್ಟಿಕ್. ನನಗೆ ಭಾರಿ ಖುಷಿ ಆಯಿತು. ನೀವು ವಾರಕ್ಕೆ 2 ಡಯಾಲಿಸಿಸ್ ತೊಗೊಳ್ತಾ ಇದ್ದವರು. ಆವಾಗ 15.5 ಕ್ರಿಯೇಟಿನೈನ್ ಇತ್ತು ಅಲ್ವಾ? ಶುರು ಮಾಡಿದ್ದು ಲಾಸ್ಟ್ ಆಗಸ್ಟಲ್ಲಿ. ಸೊ ಬರೀ 1 ತಿಂಗಳಿಗೆ ನೀವು ಡಯಾಲಿಸಿಸಿಂದ ಆಚೆ ಬಂದಿದ್ರಿ, ಡಯಾಲಿಸಿಸ್ ಮಾಡಿಸ್ಕೊತಾ ಇಲ್ಲ. ಕ್ರಿಯೇಟಿನೈನು ಇವತ್ತಿನ ರಿಪೋರ್ಟ್ ನೋಡ್ತು ಅಂತಂದರೆ ಇವತ್ತೆಷ್ಟಿದೆ? ಇವತ್ತು 6.7 ಇದೆ. ನೀವು ಡಯಾಲಿಸಿಸ್ ಇರಲಿಲ್ಲ. ಈಗ ಹೇಳ್ರಿ ಸ್ಟೋರಿ. ಎಷ್ಟೋ ಜನಕ್ಕೆ ನೀವು ಒಂಥರ ದೇವ್ರ ಸ್ವರೂಪ ಆಗ್ತೀರಿ. ಹೆಂಗೆ ಬಂದ? ಮೊದಲು ಹೆಂಗಿದ್ರು ನೀವು? ಹೆಂಗೆ ಪ್ರಾಬ್ಲಮ್ ಬಂತು? ಸರ್ ನನಗೆ BP ಜಾಸ್ತಿ, ಕಾಲೆಲ್ಲ ಊದಿತ್ತು. ಫುಲ್ ಹಾಸ್ಪಿಟ್ಲ್ ಕೇಳಿದ್ದಕ್ಕೆ ಕಿಡ್ನಿ ಫೇಲ್ ಆಗಿದೆ, ಇನ್ನೇನು ಮಾಡೋಕ್ಕೆ ಬರೋಲ್ಲ, ನೀವು ಓನ್ಲಿ ಡಯಾಲಿಸಿಸಲ್ಲೇ ಇರಬೇಕು ಅಂದರು. ನಾವು ನಿಮ್ಮ ಯೂಟ್ಯೂಬಲ್ಲಿ ನೋಡಿ ಬಂದು ಇದು ಮಾಡಿದ್ವಿ. 5% ಬ್ಲಡ್ ಇತ್ತು ಸರ್. 5% HP 5% ಸರ್. ನೀವು ಹೇಳೋ ಥರ ಇದು ಮಾಡಿದ್ದಕ್ಕೆ ಮತ್ತೆ ಈಗ 10.2 ಬ್ಲಡ್ ಆಗಿದೆ. ಮತ್ತೆ ಕ್ರಿಯೇಟಿನ್ ಫುಲ್ ಕಂಟ್ರೋಲಲ್ಲಿದೆ. ಆರಾಮಾಗಿ ನನ್ನ ಕೆಲಸ ನಾನು ಒಬ್ಬನೇ ಮಾಡ್ಕೊಂಡು ಓಡಾಡ್ಕೊಂಡಿದ್ದೀನಿ. ಈಗ ಮೊದಲು ಹೆಂಗಿತ್ತು ಡಯಾಲಿಸಿಸ್ ಇದ್ದಾಗ? ಬಾಡಿ ಹೆಂಗಿತ್ತು ನಿಮ್ಮದು? ಫುಲ್ ವೀಕಲ್ಲಿತ್ತು, ಸುಸ್ತಾಗೋದು. ನಮಗೆ ಒಂಥರ ಭಯ ಇತ್ತು, ನನಗೆ ಒಬ್ಬ ಸಪೋರ್ಟ್ ಇರಬೇಕಲ್ಲ, ನನಗೆ ಏನಾದೊಂದು ಜಾಸ್ತಿ ಇದಿತ್ತು. ಈಗ ಸ್ವತಂತ್ರ ನಾನು ಪಡಿ ನಾನು ಒಬ್ಬನೇ ಓಡ್ತೀನಿ ಅನ್ನೋದೊಂದು ಜಾಸ್ತಿ ಇತ್ತು. ಮತ್ತೆ ನಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಂಡ್ರಲ್ಲ, ತೊಗೊಂಡಿದ್ದಾದ ನಂತರ ಇಮಿಡಿಯೇಟ್ಲಿ ಡಯಾಲಿಸಿಸ್ ಬಿಟ್ಬಿಟ್ರ? ಇಮಿಡಿಯೇಟ್ಲಿ ಡಯಾಲಿಸಿಸ್ ಒಂದೇ ಅದಾದ 3 ಡೇಸಲ್ಲಿ ಒಂದು ಡಯಾಲಿಸಿಸ್ ಮಾಡಿಸ್ಬೇಕು ಅಂತ ಮಾಡಿಸಿದ್ವಿ. ಅಲ್ಲಿ ಗಾಡಿ ನಾನು ಕಂಟ್ರೋಲ್ ಆಗಿತ್ತು, ನಿಮ್ಮ ತಗೊಳ್ತಿದ್ದೆ, ಒಂದು ವೀಕಲ್ಲಿ ಇತ್ತೆ, ಕಂಟ್ರೋಲ್ ಆಯ್ತು, ಏಕದಮ್ ಬೇವುತ್ತಿದ್ದ ಅಲ್ಲಿಗೆ ಕ್ರಿಯೇಟಿನ್ ಕಮ್ಮಿ ಆಗಿದೆ ಅಂತ ಗೊತ್ತಾಯ್ತು. ಅಲ್ಲಿಂದ ಡಯಾಲಿಸಿಸ್ ನಿಲ್ಲಿಸ್ಬಿಟ್ಟಿದ್ದೀನಿ. ವೆರಿ ಗುಡ್. ಅಂದರೆ 1 ವಾರಕ್ಕೆ ನಿಲ್ಲಿಸ್ಬಿಟ್ರಿ ನಮ್ಮ ಟ್ರೀಟ್ಮೆಂಟ್? ವಾರಕ್ಕೆ ನಿಲ್ಲಿಸ್ಬಿಟ್ಟೆ. ವೆರಿ ಗುಡ್. ಫುಲ್ ಅಲ್ಲಿಗೆ ಶುಗರ್ ಲೆವೆಲ್ ಕಮ್ಮಿ. ಡಾಕ್ಟರ್ ಅವರೇ ಭಯ ಬಿದ್ದು ಹೋಗಿ ಅವ್ರಿಗೆ ಟೀ ತಂದು ಕುಡೀಲಿ, ಶುಗರ್ ಲೆವೆಲ್ ಕಮ್ಮಿ ಆಗಿದೆ, ಫಸ್ಟ್ ಹೊಡಿ ಅಂತ ಅಮ್ಮಂಗೆ ಇದು ಮಾಡ್ಬಿಟ್ರು. ಅಂದರೆ ಡಯಾಬಿಟೀಸು ನಾರ್ಮಲ್ ಆಗೋಯ್ತು, BP ನಾರ್ಮಲ್ ಆಗೋಯ್ತು. ವೆರಿ ಫುಲ್ ನಾರ್ಮಲ್ ಆಗಿ. ವೆರಿ ಗುಡ್ ಅಪ್ಪ, ಭಾರಿ ಖುಷಿ ಆಯಿತು. ಯಾಕೆಂತಂದರೆ ಟ್ಯಾಬ್ಲೆಟ್ಸ್ ಸರ್ ಅವ್ರು ಕೊಟ್ಟಿದ್ದು ಪ್ರತಿಯೊಂದು ಎಲ್ಲ ಟ್ಯಾಬ್ಲೆಟ್ಸ್ ನಿಲ್ಲಿಸಿದ್ದೀವಿ. ಓಕೆ. ಅದೇ ಇದು ವಿಟಮಿನ್ B12 ಅವೆಲ್ಲ ಕೊಡ್ತಾರ ಸರ್. ವಿಟಮಿನ್ B12, ವಿಟಮಿನ್ D, ಆಮೇಲೆ ಸೋಡಿಯಮು. ಮತ್ತೆ ವೆಯ್ಟ್ ಜಾಸ್ತಿ ಆಗ್ಬಿಟ್ಟೆ ಸರ್. ಆ ಮಾತ್ರ ತಗೊಂಡು ವೆಯ್ಟ್ ಜಾಸ್ತಿ ಆಗ್ಬಿಟ್ಟೆ. ಅಂದರೆ ಏನು ಸಿಂಥೆಟಿಕ್ ಟ್ಯಾಬ್ಲೆಟ್ಸು, ಅಲೋಪತಿಕ್ ಟ್ಯಾಬ್ಲೆಟ್ಸ್ ತಗೊಂಡ್ರಿ, ಇದು ಏನೋ ನೆಫ್ರೋ ರಿಲೇಟೆಡ್, ಅಂದರೆ ಅದರದ್ದು ಸುಮಾರಿದೆ. ಪ್ರೋಬಯೋಟಿಕ್ ಇದೆ, ನೆಫ್ರೋಸಿವ್ ಅಥವಾ ರಿನಲಾಗ್ ಅಂತ, ಆಮೇಲೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಇದೆ, ಸೋಡಿಯಂದು ಇದೆ, ಕ್ಯಾಲ್ಸಿಯಂ ಸೋಡಿಯಂ ಟ್ಯಾಬ್ಲೆಟ್ಸ್, ಮತ್ತೆ ಯೂರಿಕ್ ಆಸಿಡ್ ಇದು, ಆಮೇಲೆ ಮಾತ್ರ ಪ್ರತಿಯೊಂದು ಇದ್ರಲ್ಲ, ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ಎಲ್ಲ ಬಿಟ್ಬಿಟ್ರೆ. ಎಲ್ಲ ಬಿಟ್ಬಿಟ್ಟು. ವೆರಿ ಗುಡ್. ಬಿಡ್ತಾ ಇಷ್ಟು ನೀವೆಲ್ಲ ವೆಯ್ಟ್ ಎಲ್ಲ ನಾರ್ಮಲ್ ಆಗಿದೆ. ಎಕ್ಸಲೆಂಟ್. ಯೂರಿನ್ ಎಲ್ಲ ಚೆನ್ನಾಗಿದೆ ಫ್ಲೋ? ಸರ್ ಯೂರಿನ್ ಮೋಷನ್ ಡೈಲಿ 2 ಟೈಮ್ ಮೋಷನ್ಗೆ ಹೋಗ್ತೀನಿ. ಯೂರಿನ್ ಸರ್ ಕರೆಕ್ಟ್. ಮೊದಲು ಕಿಡ್ನಿ ಇನ್ಫೆಕ್ಷನ್ ಇಂದ ನೈಟ್ 4 ಟೈಮ್ ಎದ್ದೇಳ್ತಿದ್ದೆ. ಈಗ ಒಂದೇ ಟೈಮ್, ಅರ್ಲಿ ಮಾರ್ನಿಂಗ್ 4:30 1 o'clock ಒಂದ್ಸರಿ ಅಷ್ಟೇ ಹೋಗೋದು ಈಗ. ವಂಡರ್ಫುಲ್ ಅಪ್ಪ, ಭಾರಿ ಖುಷಿ ಆಯಿತು. ನನ್ನ ಪ್ರಕಾರ ನಮ್ಮದೇನಿದೆ ಮಿರಾಕಲ್ ಡ್ರಿಂಕ್ಸ್ ನ್ಯೂ ಆಯುರ್ವೇದ, ಅದರ ಪ್ರಕಾರ ಯೂರಿನ್ ಚೆನ್ನಾಗಿ ಬಂದು ಬ್ರೀತಿಂಗ್ ಪ್ರಾಬ್ಲಮ್ ಇಲ್ಲ ಅಂದರೆ, ಆಮೇಲೆ ಇದು ಹಿಮೋಗ್ಲೋಬಿನ್ ಲೆವೆಲ್ 7ಕ್ಕೆ ಮೇಲೆ ಇತ್ತು ಅಂದರೆ ಎಲ್ಲ ಏನೂ ಬೇಕಾಗಲ್ಲ ಡಯಾಲಿಸಿಸ್. ಸರ್ ಒಂದು ಮಂತ್ಗೂ ನನಗೆ 1.2% ಹಿಮೋಗ್ಲೋಬಿನ್ ಪ್ಲಸ್ ಆಗಿದೆ. ಯಾವುದು ತಗೊಂಡಿಲ್ಲ, ಇದೇ ತರಕಾರಿ ಹಣ್ಣು ಮತ್ತು ಇದರಲ್ಲೇ ಪ್ಲಸ್ ಆಗಿದೆ. ಊಟ ಏನೇನು ತೊಗೊಳ್ತಾ ಇದ್ರಿ? ಊಟ ಮಾಮೂಲಿ 1 ರೊಟ್ಟಿ, ಪಲ್ಯ 1 ದಿವಸ, ಇಲ್ಲಾಂದ್ರೆ 1 ಚಪಾತಿ ಮತ್ತೆ ಸೊಪ್ಪಿನ ಪಲ್ಯ 1 ದಿವಸ, 1 ದಿವಸ ಬಿಸಿಬೇಳೆ ಬಾತು, 1 ದಿವಸ ಪಲಾವು, 1 ದಿವಸ ಉಪ್ಪಿಟ್ಟು, 5 ದಿವಸ 5 ಥರ ಒಂದೊಂದು ಥರ ಮಾಡ್ಕೊಡ್ತೀವಿ. ವೆರಿ ಗುಡ್ ಅಮ್ಮ, ಗ್ರೇಟ್. ನೀವು ಒಂಥರ ದೇವ್ರ ಸ್ವರೂಪ. ಆಲ್ರೆಡಿ ಅಮ್ಮ ದೇವರೇನೆ. ಭಾರಿ ಖುಷಿ ಆಯ್ತು. ಒಂದೇ ಥರ ತಿಂದ್ರೂ ಬೇಜಾರಾಗಬಾರ್ದು ಅಂತ ಮೆಂತ್ಯ ದೋಸೆ ಮಾಡ್ಕೊಡ್ತೀನಿ. ಅಕ್ಕಿ ಮೆಂತ್ಯ ಎಕ್ಸಲೆಂಟ್, ಅಕ್ಕಿ ಹಾಕಿ ದೋಸೆ ಮಾಡ್ಕೊಡ್ತೀನಿ. ಬ್ಯೂಟಿಫುಲ್. ಪಲ್ಯ 1 ದಿವಸ, 1 ಬೀಟ್ರೂಟ್ ಪಲ್ಯ 1 ದಿವಸ, ಅದೇ 1 ದಿವಸ, ಕೋಸಿನ ಪಲ್ಯನೇ 1 ದಿವಸ, ಎಲ್ಲ ತರಕಾರಿ ಮಿಕ್ಸ್ 1 ದಿವಸ. ಎಕ್ಸಲೆಂಟ್. ನೋಡ್ರಿ ಟೇಸ್ಟ್ ನೋಡಿ, ಇದು ಎಷ್ಟೋ ಜನಕ್ಕೆ ಗೊತ್ತಾಗ್ತಿದೆ. ಇದು ಕ್ಯಾರೆಟ್ ಪಲ್ಯನೇ 1 ದಿವಸ. ಆ ಥರ ಬೇಜಾರಾಗಬಾರ್ದು ಅಂತ. ಬೇಜಾರಾಗಬಾರ್ದು ಸರ್. ಎಕ್ಸಲೆಂಟ್ ಅಮ್ಮ, ಅದಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸೋದು. ತರಕಾರಿ ಎಲ್ಲ ಕ್ಯಾರೆಟ್ ಬೀಟ್ರೂಟ್ ಎಲ್ಲ ತುರಿದ್ಬಿಟ್ಟು ಬೇಯಿಸ್ಬಿಟ್ಟು ರಸ ತೆಗೆದ್ಬಿಟ್ಟು ಆ ರಸ ನಾನು ಕುಡಿತಾ. ನನಗೆ ನಂಬಕ್ಕಾಗಲ್ಲಮ್ಮ, ನಾನು ಇನ್ವೆಂಟ್ ಮಾಡಿ 15.5 ಇದ್ದಿದ್ದು ಅದು ಡಯಾಲಿಸಿಸಲ್ಲಿ. ಇವತ್ತು ವಿತೌಟ್ ಡಯಾಲಿಸಿಸ್ಸು 6 ಎಷ್ಟಿದೆ? 6.7ಗೆ ಬಂದಿದ್ರೆ ನನಗೂ ನಂಬಕ್ಕಾಗ್ತಾ ಇಲ್ಲ. ಸೊಪ್ಪು ಎಲ್ಲ
ಅದಂತ ಇದು ಚೆನ್ನಾಗಿ ಸೊಪ್ಪಿನ ಪಲ್ಯ ಕೊಡ್ತಾ ಇದ್ರಿ. ವೆರಿ ಗುಡ್. ದಿನಬಿಟ್ಟು ದಿವಸ ಸೊಪ್ಪು, Very ದಿವಸ ತರಕಾರಿ, ಮತ್ತೆ ದಿನ ಅದೇ ತಿಂದ್ರು ಬೇಜಾರಾಗಬಾರ್ದು ಅಂತ ಒಂದ್ ದಿವಸ ಅದಕ್ಕೆ ನಮ್ಮ ಅತ್ತಿಗೆ ಮಾಡ್ತಾ ಇದ್ರು ದೋಸೆ, ಮೆಂತ್ಯ ದೋಸೆ, ಅವ್ರು ಶುಗರ್ ಇರೋದ್ರಿಂದ ಅದೇ ತರ ನೋಡ್ಕೊಂಡಿದ್ದೆ. ಬೇಡ ಅಂದ್ರ ಪ್ರೋಟೀನ್ ಆದಂಗೆ ಆಯ್ತು, ಈಸಿಲಿ ಡೈಜೆಸ್ಟಬಲ್ ಪ್ರೋಟೀನ್ ಇದ್ರದ್ದು. ವೆರಿ ಗುಡ್, ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಎಣ್ಣೆ ಹಾಕದಂಗೆ ತುಪ್ಪ ಅರ್ಧ ಸ್ಪೂನ್ ಹಾಕಿ ಒಗ್ಗರಣೆ ಹಾಕಿ ಶುಂಠಿ, ಬೆಳ್ಳುಳ್ಳಿ, ಪುದೀನ, ಮೆಂತ್ಯ, ಇದು ಸೊಪ್ಪು, ಇದು ಸೊಪ್ಪು, ಕೊತ್ತಂಬರಿ ಎಲ್ಲ ಹಾಕಿ ಚೆನ್ನಾಗಿ ಜಜ್ಜಿಬಿಟ್ಟು ಒಗ್ಗರಣೆಗೆ ಹಾಕಿ. ಎಕ್ಸಲೆಂಟ್, ಹಾಕಕ್ ಹೋಗಲ್ಲ. ಎಕ್ಸಲೆಂಟ್, ಎಕ್ಸಲೆಂಟ್.